ಗಣಿತ ಮಾಡಿರಿ, ಟೈಮ್ ಮಾಡಬೇಡ್ರಿ. ಇಂಥವು ಸರಳ ಲೆಕ್ಕ ಭಾರಿ ಫಾಸ್ಟ್ ಕಲಿಬೇಕು. ಹಿಂದೆಲ್ಲ ನೀವು ಕಲ್ತೀರಿ. ಈಗ ಹೆಂಗೆ ಮಾಡ್ಬೇಕು ಇಂಥ ಗಣಿತಗಳನ್ನು ನೀವು ಸರಿಯಾಗಿ ನೋಡಿಕೊಂಡು ಸರಿಯಾಗಿ ಮಾಡಿ ಟ್ರೈ ಮಾಡಿರಿ. ಇಂಥ ಗಣಿತಗಳು ನಿಮಗೆ ಇನ್ನು ಮುಂದೆ ಸಿಂಪ್ಲಿಫಿಕೇಶನ್ ಬರಬೇಕಾದ್ರೆ ನೀವು ಈ ಗಣಿತಗಳನ್ನು ಕಾಳಜಿಪೂರ್ವಕವಾಗಿ ತಿಳ್ಕೊಬೇಕು, ಮಾಡಬೇಕು. ಮೊದಲು ನಾ ಹೇಳಿದ್ದು ಇವೆಲ್ಲ ಚೆನ್ನಾಗಿ ಬಿಡಿಸ್ರಿ. ಬಿಡಿಸೋದಾಯ್ತಾ? ಎಲ್ಲರೂ ನೋಡ್ರಿ. ಈಗ ಸದ್ಯ ಗುಣಾಕಾರ ಕ್ರಿಯೆಯನ್ನು ಮೊದಲು ಮಾಡ್ಕೋಬೇಕು. ಏನೋ ಗುಣಾಕಾರ ಕ್ರಿಯೆಯನ್ನು ಮೊದಲು ಮಾಡಿರಿ. 1/5 ಅಂಶ ಗುಂಡ್ಲೆ 2 3 ಅಂಶ ಬರೋಬ್ಬರಿ 2 1 2 5 3 15 ಆಯ್ತು. ಈಗ 1 2 ಅಂಶ ಪ್ಲಸ್ 2 15 ಅಂಶ. ಈಗ ಒಂದು ವಿಷಯ ಏನೆಂದರೆ ಇಲ್ಲೇ ಲಕ್ಷ ಕೊಟ್ಟು ನೋಡ್ರಿ. 2 ಮಗ್ಯಾಗ 15 ಇಲ್ಲ, 15 ಮಗ್ಯಾಗ 2 ಇಲ್ಲ ಅಂದ್ರೆ ಇದರ ಲಸ ಎಷ್ಟಾಗ್ತದೆ? 30 ಆಗ್ತದೆ. ನೆನ್ಪಿಟ್ಕೊಳ್ರಿ. ಲಸ ತಕ್ಕೋತ್ ಕೂಡಬಾರ್ದು. 2 15 15 2 15 1 15 ಪ್ಲಸ್ 2 2 4 ಬರೋಬ್ಬರಿ 19 30 ಅಂಶ. ಯಾರ್ದಂದದ ಉತ್ತರ ಕರೆಕ್ಟ್. ಆನ್ಸರ್ ಎ 19 30. ನೋಡ್ರಿ, ಚೆಕ್ ಮಾಡ್ಕೊರಿ. ಏನು ಮುಂದಿನ ಗಣಿತ ನೋಡ್ರಿ ಎಷ್ಟು ಬಂದದ ನೋಡ್ಕೊರಿ. ಮುಂದಿನ ಗಣಿತ ಮಾಡ್ರಿ, ಟೈಮ್ ಕೊಟ್ಟದ. ಓಕೆ. ಈಗ ನೋಡಿ, ಈಗ ಈ ಕ್ರಿಯೆಯನ್ನು ಮೊದಲು ಮಾಡ್ಕೊರಿ. ಗುಣಾಕಾರ ಕ್ರಿಯೆಯನ್ನು ಮೊದಲು ಮಾಡ್ಕೊರಿ. ನಾ ಯಾಕೆ ಹೇಳ್ತೇನೆಂದ್ರೆ ನೀವು ಎಕ್ಸ್ಪರ್ಟ್ ಆಗಿರ್ಬೇಕು. ಯಾವ ಗಣಿತಗಳು ತಪ್ಪಬಾರ್ದು. ನೀವೇನು ಮುಂದೆ ಹೋದಂಗೆ ಗಣಿತಗಳು ತಪ್ಪಾಗಬಾರ್ದು. ಮುಂದೆ ಹೋದಂಗೆ ದೊಡ್ಡ ಸೀರಿಯಲ್ ಅಭ್ಯಾಸ ಬರ್ತಾವೆ ನಿಮಗೆ. ಸೀರಿಯಲ್ ಸ್ಟಾರ್ಟ್ ಆಗ್ತದೆ ನಿಮಗೆ. ಅವಾಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ಆ ಗಣಿತಗಳನ್ನು ಲಕ್ಷ್ಯ ಕೊಟ್ಟು ಮಾಡಿದರೆ ಅಂದರೆ ನಿಮ್ಮದು ಬ್ಯಾಂಕಿನ್ಯಾಗ ದೊಡ್ಡ ಇಂಜಿನಿಯರಿಂಗ್ ಎಲ್ಲ ಎಂಟ್ರೆನ್ಸ್ಗಳು ಪಾಸ್ ಆಗ್ತೀರಿ. ಈಗ ಈ ಗಣಿತ ನೀವು ಮಾಡಿದ್ದೀರಿ ಅಂತಂದ್ರೆ ನೋಡ್ರಿ, ಚೆಕ್ ಮಾಡ್ಕೊರಿ. ಇದು ಉತ್ತರ ಬಂದಿತ್ತಂದ್ರೆ ನಿಮ್ದು ಕರೆಕ್ಟ್. ಈಗ ಸದ್ಯ ನಾನು ಈ ಗಣಿತವನ್ನು ಬಿಡಿಸ್ಬೇಕಾದ್ರೆ ಗುಣಾಕಾರ ನೋಡ್ರಿ. 3 4 ಅಂಶ ಗುಂಡ್ಲೆ 8 9 ಅಂಶ. 3 1 3 3 4 1 4 2. ಇದರ ಉತ್ತರ ಎಷ್ಟು ಬಂತು? 2 3 ಅಂಶ ಬಂತು. ಇದರ ಮುಂದೆ ಇಟ್ಬಿಡ್ರಿ. ಎಲ್ಲ ಒಮ್ಮೆ ಪ್ಲಸ್ ಮೈನಸ್ ಅವ ತಿಳಿತಲ್ಲ. ಈಗ 2 3 ಅಂಶ 2 3 ಅಂಶ ಪ್ಲಸ್ ಅದರದ್ದು 2 3 ಅಂಶ ಬಂದದ. ಆಮೇಲೆ ಮೈನಸ್ 1 2 ಅಂಶ. ನಿಮ್ಮ ಸರಳ ರೀತಿ ತೋರಿಸ್ತಿರ್ತದ ನೋಡ್ರಿ. 2 ಛೇದಗಳು ಸಮನಾಗ್ಯಾವ ಇಲ್ಲಿ ನೋಡ್ರಿ. ಈಗ ಲಕ್ಷ ಕೊಟ್ಟು ನೋಡ್ರಿ ನೀವು ಅದನ್ನು ಏನಾಗ್ಯದ. 2 ಛೇದಗಳು ಸಮನಾಗ್ಯಾವ ಅಂತಂದ್ರೆ ನೀವು ಏನು ಮಾಡಬೇಕು ಅನ್ನೋದು ಹೇಳ್ತಂದ ನಾನು. ನೋಡ್ರಿ, ಇಲ್ಲಿ ಏನಾಗ್ಯದ? 3 8 4 1 4 2 3 1 3 2 3 ಅಂಶ ಬಂತು. ಇವೆರಡು ಛೇದಗಳು ಸಮನಾಗಿದ್ದರಿಂದ ಏನು ಮಾಡ್ಕೋಬೇಕು? 2 2 4 ಮಾಡ್ಕೊಂಡು ಬಿಡ್ರಿ. 4 3 ಅಂಶ ಮಾಡ್ಕೊಂಡು ಬಿಡ್ರಿ. ಮೈನಸ್ 1 2 ಅಂಶ. ಈಗ ಲಸ ಏನು ಬರ್ತದ? 6 ಬರ್ತದ. ಯಾಕಂದರೆ ಇಲ್ಲಿ ಛೇದಗಳು ಸಮನಾಗಿದ್ದಾಗ ಏನು ಮಾಡಬೇಕು? 2 2 4 ಮಾಡಿ ಒಂದು 3 ಇಟ್ಕೊಂಡು ಬಿಡ್ರಿ. 2 ನಿಮ್ಗೆ ಈಸಿ ಆಗ್ತದೆ. ಇನ್ನೂ ಶಾರ್ಟ್ ಮೆಥಡ್ ಭಾಳ ಅವ. ಈಗ ಇಷ್ಟೇ ಕಲಿಯೋದು. 3 2 2 3. ಯಾಕಂದರೆ ಇದು ಅವಿಭಾಜ್ಯ ಅಂಕೆಗಳು, ಅವುಗಳ ಗುಣಲಬ್ಧ 4 2 8 ಮೈನಸ್ 3 1 3. 8 3 ಹೋತಂದ್ರೆ 5 6 ಅಂಶ. ಇದ್ರ ಉತ್ತರ ಎಷ್ಟು ಬಂತು? 5 6 ಅಂಶ ಬಂತು. ನೋಡಿ, ಚೆಕ್ ಮಾಡ್ಕೊಡ್ರಿ ಕರೆಕ್ಟ್ ಅದನ್ನು ಇಲ್ಲೋ. ಕರೆಕ್ಟ್ ಇತ್ತಂದ್ರೆ ರೈಟ್ ಹಾಕ್ಕೊಡ್ರಿ. ನೋಡ್ರಿ, ನಾ ಎಷ್ಟು ಈಸಿ ಥಿಯರಿ ತಿಳಿಸ್ತಿರ್ತಂದು ನೋಡ್ರಿ. ನಿಮಗೆ ನಾ ಆಗಾಡ ಹೇಳಿದ್ದೆ, ಆಫ್ ಮೊದಲು ಬಿಡಿಸ್ಕೋಬೇಕಿಲ್ಲಿ. ಏನು ಮೊದಲು ಬಿಡಿಸ್ಕೋಬೇಕು? ಆಫ್ ಮೊದಲು ಬಿಡಿಸ್ಕೋಬೇಕು. ಇಷ್ಟು ನೀವು ಪರ್ಫೆಕ್ಟಾಗಿ ನೀವು ಕಲ್ತು ಬಿಡ್ರಿ. ಮುಂದಿನ ಗಣಿತಗಳು ಏನು ಹೇಳಿ ಅದು ನಾನ್ ಸ್ಟಾಪ್ ಬರ್ತಾವ ನಿಮಗೆ. ನೋಡಿ, 2 3 ಅಂಶ ಆಫ್ 5 8 ಅಂಶ. ಒಂದು ಉದಾಹರಣೆ ಆಫ್ ಅಂದ್ರೆ ಗುಂಡ್ಲೆ ಅಂತ ತಿಳ್ಕೊರಿ. 5 2 10 8 3 24 ಹಿಂಗೂ ಮಾಡ್ಬೋದು.
ಆಮೇಲೆ ನೋಡ್ರಿ 2 5 2 12 ಸುಮ್ ತೋರಿಸ್ತಾನ ಹೆಂಗೆ ಬೇಕಾದಂಗೆ ಮಾಡ್ರಿ ಅಂತ 5 12 ಅಂಶ ಇದ್ರ ಉತ್ತರ ಬಂತು. ಅದನ್ನು ಈ ಪ್ಲಸ್ ಮತ್ತು ಭಾಗಲೆ ನಡ್ಬರ್ಕ್ ಇಡ್ಬೇಕು. ಅದನ್ನು ನೆನ್ಪಿಟ್ಕೋರಿ. 3 4 ಅಂಶ ಪ್ಲಸ್ ಎಷ್ಟು ಬಂದದ 5 12 ಅಂಶ ಭಾಗಿಲೆ 5 6 ಅಂಶ ಮೈನಸ್ 1 8 ಅಂಶ. ಈಗ ಭಾಗಾಕಾರ ಕ್ರಿಯೆ ಮಾಡ್ಕೋರಿ. ಬರೋಬ್ಬರಿ 5 12 ಅಂಶ ಭಾಗಿಲೆ 5 6 ಅಂಶ ಇಜುಕ್ವಲ್ ಟು 5 12 ಅಂಶ ಗುಂಡ್ಲೆ ಮ್ಯಾಲೆ 6 ತಳಗೆ 5 ಈ 5 ಹೊತ್ತು ಈ 5 ಹೊತ್ತು 6 1 6 2 ಇಜುಕ್ವಲ್ ಟು 1 2 ಅಂಶ. ಇದನ್ನು ತಂದಿಲ್ಲ ಉತ್ತರ ಆಯ್ತು. 3 4 ಅಂಶ ಪ್ಲಸ್ 1 2 ಅಂಶ ಮೈನಸ್ 1 8 ಅಂಶ. ಇಲ್ಲಿ ಲಸ ತಕ್ಕೋತ್ ಕೂಡಬಾರ್ದು, ಯಾಕಂದ್ರೆ ನೀವು ಶಣೆ ಹುಡುಗರು. ದೊಡ್ಡ ಅಂಕಿ ಯಾವುದು 8, 2ರಲ್ಲಿ ಹೋತು 4ರಲ್ಲಿ ಹೋತು, ಅದೇ ಏನಾಗಿಬಿಡ್ತದ ಲಸ 8 ಆಗ್ತದೆ. ಹಿಂಗೆ ನೀವು ಏನು ಮಾಡ್ತೀರಿ 4ರಲ್ಲಿ 2ರಲ್ಲಿ 8ರಲ್ಲಿ ಲಸ ತಕ್ಕೋತು ಕೂಡಬಾರ್ದು. ನೋಡ್ರಿ, ಇಷ್ಟೆಲ್ಲ ವಿಚಾರಗಳನ್ನು ತಿಳ್ಕೊಬೇಕಾಗ್ತದೆ ಗಣಿತದಾಗ. ಹೆಂಗದ ನೋಡ್ರಿ. ಮೊದಲ ಆಮೇಲೆ ಭಾಗಾಕಾರ ಕ್ರಿಯೆ ಬಂತು. ಎಲ್ಲ ಸ್ಟೆಪ್ಗಳು ಹಚ್ಕೋಬೇಕು ಮತ್ತೆ ನೀವು, ಅಂದ್ರೆ ನಿಮ್ಗೆ ಈಸಿ ಆಗ್ತದೆ. ಭಾಗಾಕಾರ ಬಂತು, ಅದ್ರ ಉತ್ತರ ತಂದು ಈ ಪ್ಲಸ್ ಮೈನಸ್ ನಡ್ಬರ್ಕ್ ಇಟ್ಬಿಡ್ಬೇಕು. 3 4 ಅಂಶ 1 2 ಅಂಶ ಮೈನಸ್ 1 8 ಅಂಶ ಆಯ್ತು. ಇದರ ದೊಡ್ಡ ಅಂಕಿ ಯಾವುದು 8. ಅದಕ್ಕೆಲ್ಲ ಅಂಕಿಲೆ ಭಾಗ ಹೋಗ್ತಿತ್ತಂದ್ರೆ ಏನು ತಿಳ್ಕೊಬೇಕು, ಅದನ್ನೇ ಲಸ ಅಂತ ತಿಳ್ಕೊಬೇಕು. 4ರಲ್ಲಿ 2ರಲ್ಲಿ 8ರಲ್ಲಿ ಲಸ ತಕ್ಕೋತ ಕೂಡಬೇಡ. 4 2 2 4 8 1 3 2 6 ಪ್ಲಸ್ 4 1 4 ಮೈನಸ್ 1 1 1 ಬರೋಬರಿ. 6 1 4 10 ಮೈನಸ್ 1 ಡಿವೈಡೆಡ್ ಬೈ 8 ಬರೋಬರಿ 9 8 ಅಂಶ. ಬರೋಬರಿ 9 8 ಅಂಶ ಇಜುಕ್ವಲ್ ಟು 1.18 ಅಂಶ. ಚೆಕ್ ಮಾಡ್ಕೊರಿ ಉತ್ತರ, ಆಮೇಲೆ ನಿಮ್ಗೆ ನಾ ಹೇಳ್ತೇನೆ. 1.18 ಅಂಶ ಉತ್ತರ ಕರೆಕ್ಟ್ ಅದ ಇಲ್ಲ ನೋಡ್ಬೇಕು. ಯಾಕಂದ್ರೆ ಬೋರ್ಡ್ ಮತ್ತೊಮ್ಮೆ ಎಲ್ಲ ಗಣಿತ ಬಿಡಿಸ್ಬೇಕಾಗ್ತದೆ. ಅದಕ್ಕೆ ನಾವು ಹುಷಾರ್ಲಿ ಏನು ಮಾಡ್ತಿರ್ತಾನೆ, ಗಣಿತಗಳನ್ನು ಚೆಕ್ ಮಾಡಿ ಕ್ಲೋಸ್ ಮಾಡ್ತಿರ್ತಾನೆ. ಅಳಗಿಸಿ ಮಾಡ್ಬೋದು, ಆದ್ರೆ ಗಣಿತ ಎಲ್ಲ ಮುಗಿದಿಂದ ಗಣಿತ ತೆಗ್ತು ಅಂದ್ರೆ ಮತ್ತೆ ಹೊಳೆ ಎಲ್ಲ ಗಣಿತಗಳು ಮಾಡ್ಬೇಕಾಗ್ತದೆ ನಾವು. ನೋಡಿ, ಇದು ವಿಷಮ ಭಿನ್ನ ರಾಶಿ, ಇದು ಮಿಶ್ರ ಭಿನ್ನ ರಾಶಿ ಆಗಿಟ್ರೆ ಆನ್ಸರ್ ಇಸ್ ಈಕ್ವಲ್ ಟು 1.18 ಅಂಶ. ಚೆನ್ನಾಗಿ ಫೇರ್ದಾಗ ಬರ್ಕೊಂಡು ಮುಂದಿನ ಗಣಿತಗಳನ್ನು ನೀವು ಮಾಡಬೇಕು.